ಇನ್ನು ವಿಷ್ಣುವರ್ಧನ್ ಅವರನ್ನು ಇದ್ದಾಗಲೂ ಹಾಗೆ ಕಾಡಿದ್ರು, ಹೋದ ಮೇಲೂ ಕೂಡ ಹಾಗೆ ಕಾಡಿದ್ದಾರೆ. ಸೊ ಈಗ ಅಭಿಮಾನ್ ಸ್ಟುಡಿಯೋದಲ್ಲಿದ್ದಂಥ ನಟ ವಿಷ್ಣುವರ್ಧನ್ ಸಮಾಧಿ ನೆಲಸಮ ಮಾಡಿರೋದು ಅಭಿಮಾನಿಗಳನ್ನು ಕೆರಳಿಸಿಬಿಟ್ಟಿದೆ. ಸಮಾಧಿ ಉಳಿಸ್ಕೊಳ್ಳೋಕೆ ಅಭಿಮಾನಿಗಳು ಹೋರಾಟಕ್ಕೆಲ್ಲ ಮುಂದಾಗಿದ್ರು. ಕಂಠೀರವ ಸ್ಟುಡಿಯೋದಲ್ಲಿ ವಿಷ್ಣು ಸ್ಮಾರಕ ನಿರ್ಮಿಸಬೇಕು ಅಂತ ಫಿಲ್ಮ್ ಚೇಂಬರ್ ಡಿಸಿಗೆಲ್ಲ ಮನವಿ ಸಲ್ಲಿಸೋಕೆ ನಿರ್ಧರಿಸಿದ್ದಾರೆ. ವಿಷ್ಣು ಸೇನಾ ಸಮಿತಿ ಕೆಂಗೇರಿ ಠಾಣೆಗೆ ದೂರು ಕೂಡ ಕೊಟ್ಟಿದೆ. ಇನ್ನು ಕಿಚ್ಚ ಸುದೀಪ್ ವಿಷ್ಣು ಸಮಾಧಿಗಾಗಿ ಧ್ವನಿ ಎತ್ತಿದ್ದಾರೆ. ಭಿಕ್ಷೆ ಬೇಡಬೇಕಾದಂಥ ಅವಶ್ಯಕತೆ ಏನಿಲ್ಲ, ದೊಡ್ಡ ಪ್ರತಿಮೆ ನಿರ್ಮಿಸುವಂಥ ಯೋಜನೆಯನ್ನು ರೂಪಿಸಲಾಗ್ತಾ ಇದೆ ಅಂದಿದ್ದಾರೆ. ನಟ ಹಾಗೂ ವಿಷ್ಣುವರ್ಧನ್ ಅಳಿಯ ಅನಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಪ್ರತಿ ಬಾರಿ ಈ ರೀತಿ ಆದಾಗ ನಮ್ಮನ್ನೇ ದೂಷಿಸ್ತಾರೆ ಅಂತ ಅವರ ಕಿಡಿಕಾರ್ಕೊಂಡಿದ್ದಾರೆ. ಇನ್ನು ಸಮಾಧಿ ತೆರವು ವಿಚಾರಕ್ಕೆ ನಟಿ ಸುಧಾರಣಿ, ಶ್ರುತಿ, ನಿರ್ದೇಶಕ ತರುಣ್ ಸುಧೀರ್ ಎಲ್ಲ ಬೇಸರ ವ್ಯಕ್ತಪಡಿಸಿದ್ದಾರೆ. ಧ್ರುವ ಸರ್ಜಾ ಕೂಡ ಪೋಸ್ಟ್ ಮಾಡಿ ಒಬ್ಬ ಸಾಧಕನಿಗೆ ಇಂಥ ಅಪಮಾನ ಸರಿಯಲ್ಲ ಅಂತ ಅವರು ಕೂಡ ಆಕ್ರೋಶ ಹೊರಹಾಕಿದ್ದಾರೆ. 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ ಎಷ್ಟು ಮೇಯ್ ಬಿಟ್ಟಿದಿ, ಎಷ್ಟು ದಪ್ಪದಿ ಅಂತೇಳಿ ನನ್ಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗತೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನ್ನ ಜೀನಿ ಸ್ಲಿಮ್ ತೊಗೊಂಡ್ ಫುಲ್ ಖುಷಿ ಇದನ್ನೀಗ. ಓಡಾಡಿದ್ದಾಯ್ತು, ನೀವುಗಳು ಓಡಾಡಿದ್ದಾಯ್ತು, ಎಲ್ಲರಲ್ಲೂ ಮನವಿ ಮಾಡ್ಕೊಂಡಿದ್ದಾಯ್ತು. ಒಂದು ಅಳಿಲ್ ಶಕ್ತಿ ಬೇಕಾಗಿತ್ತು ಇದನ್ನ ಈ ಸಮಾಧಿನ ಉಳಿಸ್ಕೊಳ್ಳೋದಕ್ಕೆ. ಅಧಿಕಾರದಲ್ಲಿದ್ದು ಯಾರಿಗೆ ಆ ಶಕ್ತಿ ಇತ್ತು ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಒಂದಂತೂ ನಾವು ಕಲೀಲೇಬೇಕಾಗಿರೋದು, ಇನ್ನು ಭಿಕ್ಷೆ ಮಾಡೋ ಅವಶ್ಯಕತೆ ಇಲ್ಲ. ನಾವೇನ್ ಮಾಡಬೇಕು ಅಂತ ನೋಡೋಣ. ಈಗ ಆದಷ್ಟು ದೊಡ್ಡ ಒಂದು ಪ್ರತಿಮೆ ಕಟ್ಟಬೇಕು ಅಂತ ಇದ್ದಾರೆ, ಅದನ್ನ ಮಾಡೋಣ. ಎಲ್ಲರಿಗೂ ಒಂದು ನೋವಾಗಿದೆ ಅನ್ನೋದು ಒಂದು ಗೊತ್ತು. 10 ನಿಮಿಷ ಕಣ್ಣೀರು ಹಾಕಬೇಕು, 11 ನಿಮಿಷ ನಾವೇನ್ ಮಾಡಬೇಕು ಅಂತ ಯೋಚನೆ ಮಾಡಿ ಮುಂದೆ ಹೋಗೋದು ನನ್ನ ಅಭ್ಯಾಸ. ಕೈ ಚಾಚಿದ್ ಸಾಕು, ಇನ್ನೇನ್ ಮಾಡಬೇಕು ನಾವು ಮಾಡೋಣ. ಅವರ ಹುಟ್ಟುಹಬ್ಬದ ದಿನ ಹಾಗೂ ಅವರ ಪುಣ್ಯ ಸ್ಮರಣೆ ದಿನ ಅತ್ಯಂತ ವಿಜೃಂಭಣೆಯಿಂದ ಅದನ್ನ ಆಚರಿಸ್ತಾರೆ. ಬಾಲಣ್ಣ ಅವ್ರ ಕುಟುಂಬದವರು ದಯಮಾಡಿ ನಾನು ಕೈ ಜೋಡಿಸ್ಕೊಂಡು ನಾನು ಮನವಿ ಕೂಡ ಮಾಡ್ಕೊಂಡಿದ್ದೀನಿ, ಬಂದು ಹೋಗೋದಕ್ಕೆ, ಪೂಜೆ ಸಲ್ಲಿಸೋದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡಿ. ಆದರೆ ಈ ರೀತಿ ಆಗಿದ್ದು ನಿಜವಾಗ್ಲೂ ತುಂಬಾ ತುಂಬಾ ಬೇಜಾರಿದೆ. ಇದು ಮೊದಲಿಂದ ಇದ್ರದ್ದೊಂದು ಈ ಒಂದು ಗಲಾಟೆ ನಡೀತಾ ಬಂದಿದೆ. ಇದಕ್ಕೆ ಯಾವಾಗಲಾದ್ರೂ ಒಂದು ಪರಿಹಾರ ಸಿಗುತ್ತೆ ಅನ್ನೋ ಒಂದು ಹೋಪ್ಸ್ ಇತ್ತು. ಬಟ್ ಈ ಥರ ಆಗಿರೋದು ನಿಜವಾಗ್ಲೂ ತುಂಬಾ ಬೇಸರದ ಸಂಗತಿ. ವಿಷ್ಣು ಸರ್ ಎಂತ ದೊಡ್ಡ ಲೆಜೆಂಡ್ರಿ ಅಂದ್ರೆ, ನಾವು ಮಣ್ಣಾಗಿ ಹೋದ್ರೂ ಅವ್ರ ನೆನಪು ಮಣ್ಣಾಗಲ್ಲ. ಪ್ರತಿ ವರ್ಷ ಆ ಜಾಗಕ್ಕೆ ನಾವು ಹೋಗ್ಬೇಕು. ಇಟ್ಸ್ ಅನ್ ಎಮೋಷನಲ್ ಬಾಂಡಿಂಗ್. ಅದು ಒಂದು ಜಾಗ ಅನ್ನೋದು ಜಾಗನೇ ಬೇಕು ಅಂತ ಏನಿಲ್ಲ, ನಮ್ಮ ಹೃದಯದಲ್ಲಿ ತುಂಬಾ ದೊಡ್ಡ ಜಾಗ. ನನಗೆ ಪರ್ಸನಲಿ ನನಗೆ ದಾದಾ ಇಲ್ಲಿದ್ದಾರೆ, ನಾನು ಅವ್ರನ್ನ ಇಲ್ಲಿ ಇಟ್ಕೊಂಡು ನಾನು ಇಲ್ಲೇ ಅವ್ರನ್ನ ಪೂಜಿಸ್ತೀನಿ, ನಾನು ಇಲ್ಲೇ ಅವ್ರನ್ನ ಗೌರವಿಸ್ತೀನಿ. ಒಂದು ಜಾಗ, ಒಂದು ಯಾವುದೋ ಒಂದು ಇದಕ್ಕೋಸ್ಕರ ಅವ್ರ ಸ್ಥಾನನ ಎಲ್ಲಿನೋ ತಗೊಂಬಂದು ಕೆಳಗಡೆ ಇಡೋಕೆ ನಂಗೆ ಖಂಡಿತವಾಗಿ ನನಗೆ ಇಷ್ಟ ಇಲ್ಲ. ಎಲ್ಲ ಸಮಸ್ಯೆಗಳು ಯಾತಕ್ಕಾಗ್ತಾ ಇದೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಅರಿವಿದೆ. ಏನಾಗಿದೆ ಏನಿಲ್ಲ ಅಂತ ಹೇಳಿ ಯಾವ ಬಲ ಇರಲಿಲ್ಲ. ಕಲಾವಿದನಿಗೆ ಕಲಾವಿದನನ್ನಾಗೆ ನೋಡಬೇಕು, ಅವನ ಜಾತಿ ಅವುಗಳ ಮೇಲೆ ನೋಡಿನೇ ಇವತ್ತು ಈ ಹಣೆ ಬರ ಆಗಿದೆ. ಓಕೆ ಫೈನ್, ಅದೆಲ್ಲವೂ ಕೂಡ ಬದಿಗಿಡೋಣ. ಈಗ ಏನಾಗಬೇಕು ಅನ್ನೋಂಥದ್ದನ್ನು ಮಾತ್ರ ನೋಡೋಣ. ನೋಡಿ, ನಾನು ಚಿತ್ರರಂಗಕ್ಕೆ ಒಂದೇ ಒಂದು ಸಲಹೆ ಕೊಡ್ತೀನಿ. ಅನೇಕ ನಟರು, ನಟಿಯರು, ಅದರ ಜೊತೆಗೆ ವಿಲನ್ ಕ್ಯಾರೆಕ್ಟರನ್ನು ಮಾಡಿದಂಥ ದೊಡ್ಡ ದೊಡ್ಡ ಕಲಾವಿದರು ನಮ್ಮಲ್ಲಿದ್ದಾರೆ. ಎಲ್ಲಿದ್ದಾವೆ ಅವ್ರ ಸಮಾಧಿಗಳು? ಉತ್ತರ ಕರ್ನಾಟಕದಿಂದ ಯಾರಾದರೂ ಬಂದ್ವಿ ಅಂತ ಇಟ್ಕೊಳ್ಳಿ, ನಮ್ಮ ಕಡೆ ಇರುವಂಥವ್ರು, ಬೀದರೋ, ಕಲಬುರ್ಗಿನೋ, ಯಾದಗಿರಿನೋ, ಧಾರವಾಡ, ಹುಬ್ಬಳ್ಳಿ, ಬೆಳಗಾವಿ ಎಲ್ಲ ಕಡೆಯಿಂದ ಬಂದ್ರಂತ ಇಟ್ಕೊಳ್ಳಿ. ಎಲ್ಲಂತ ಹೋಗ್ಬೇಕು ಅವರು? ಇಲ್ಲೊಂದು ಕಡೆ ಕಂಠೀರವ ಸ್ಟುಡಿಯೋ, ಆ ಕಡೆಗೆ ಇನ್ನೊಂದು ಕಡೆಗೆ, ದಿಕ್ಕುಗಳಿಗೆ ಹೋಗ್ಬೇಕಾ? ಅವ್ರು ಇಷ್ಟಪಡುವಂಥ ಒಬ್ಬ ಕಲಾವಿದ ನಿಧನರಾದಾಗ ಅವ್ನ ಸಮಾಧಿಗೆ ಬಂದು ನಮಸ್ಕಾರ ಹಾಕೋಬೇಕಂತ ಆಸೆ ಇರುತ್ತೆ. ಎಲ್ಲಿದ್ದಾವೆ? ಕೆಲವ್ರದ್ದು ಮಾತ್ರ ಕೆಲವು ಕಡೆಗಳಿದೆ, ಕೆಲವ್ರದ್ದು ಎಲ್ಲೆಲ್ಲೋ ಇದ್ದಾವೆ. ನಾನೊಂದು ಸಲಹೆ ಕೊಡ್ತೀನಿ, ಸ್ವೀಕಾರ ಮಾಡೋದು ಬಿಡೋದು ಕನ್ನಡ ಚಿತ್ರರಂಗಕ್ಕೆ ಬಿಟ್ಟಿದ್ದು. ಯಾಕಂದರೆ ಇಲ್ಲಿವರೆಗೂ ಧ್ವನಿ ಎತ್ತಲ್ಲ ನೀವು. ಸರ್ಕಾರ ಜಾಗ ಕೊಡುತ್ತೆ, ಅಲ್ಲೆಲ್ಲೋ ಹಾಕ್ತಾರೆ, ಮುಗಿದೋಯ್ತು. ನಾನು ಹೇಳುವಂಥದ್ದು ಒಂದು ಗೌರವ ಕೊಡಬೇಕು ಅನ್ನೋದಾದರೆ, ಚಿತ್ರರಂಗದಲ್ಲಿರುವಂಥ ನಟರು, ನಟಿಯರು ಎಲ್ಲರೂ ಕೂಡ ಒಂದು ಫಂಡನ್ನು ರೈಸ್ ಮಾಡ್ಕೊಳ್ಳಿ. ಯಾರಾದರೂ ಒಬ್ಬರು ಕರೆಕ್ಟಾಗಿರೋರು ಒಂದು ಜಾಗವನ್ನು ತಗೊಳ್ಳಿ ನಿಮ್ಮ ಚಿತ್ರರಂಗಕ್ಕೋಸ್ಕರನೇ. ವಾಣಿಜ್ಯ ಇಲಾಖೆ ಮಾಡ್ಬೋದು. ಅದರಲ್ಲಿ ವಾಣಿಜ್ಯ ಮಂಡಳಿ ಜೊತೆಗೆ ನಿರ್ಮಾಪಕರ ಸಂಘ ಇದೆ, ನಿರ್ದೇಶಕರ ಸಂಘಗಳಿದ್ದಾವೆ. ಕಲೆಕ್ಟ್ ಮಾಡ್ಕೊಳ್ಳಿ, ಒಂದು ಜಾಗ ತಗೊಳ್ಳಿ ಎಲ್ಲಾದರೂ ಕರೆಕ್ಟಾಗಿ. ಅಲ್ಲಿ ಯಾರೆಲ್ಲ ನಟರು, ನಟಿಯರು ನಿಧನರಾಗಿರ್ತಾರೆ ಅವರ ಸಮಾಧಿಗಳಿಗೆ ಒಂದು ಜಾಗವನ್ನು ಫಿಕ್ಸ್ ಮಾಡ್ಕೊಳ್ಳಿ. ಯಾರಾದರೂ ಒಬ್ಬರು ಬಂದರೆ ಎಲ್ಲರೂ ಅಲ್ಲಿ ಇರ್ತಾರೆ, ಎಲ್ಲರೂ ಒಂದು ಸಲ ಕೈ ಮುಗಿದು ಹೋಗ್ಬೋದು ತಾನೆ. ಕಲಾವಿದರಿಗೆ ನಮಸ್ಕಾರ ಮಾಡುವಂಥವ್ರು, ಅವ್ರನ್ನ ಇಷ್ಟಪಡುವಂಥವ್ರು ಯಾಕೆ ಮಾಡೋಕ್ಕಾಗಲ್ಲ? ಸರ್ಕಾರ ಜಾಗ ಕೊಡುತ್ತೆ, ತೊಗೊಂಡ್ರಾಯ್ತು. 1 ಎಕರೆ ಸರ್ಕಾರ ಜಾಗ ಕೊಡುತ್ತೆ, 5 ಎಕರೆ ತೊಗೊಂಡ್ರಾಯ್ತು. ನೀವು ಹಾಕೋಕ್ಕೆ ಇಷ್ಟ ಇಲ್ಲಲ್ಲ. ನಿಮ್ಮನ್ನು ಇಷ್ಟೆಲ್ಲ ಬೆಳೆಸುವಂಥ ಜನರಿಗೆ ಬಂದಾಗ ಒಂದು ನೋಡಬೇಕು ಅಂತ ಆಸೆ ಇಟ್ಕೊಂಡಾಗ ಯಾಕೆ ಮಾಡಬಾರ್ದು ನೀವೆಲ್ಲ ಕನ್ನಡ ಚಿತ್ರರಂಗದವರು? ಸಾಧ್ಯ ಆದರೆ ಮಾಡಿ, ಬಹಳ ಅನುಕೂಲ ಆಗುತ್ತೆ, ಒಳ್ಳೆಯದು ಆಗುತ್ತೆ. ದೊಡ್ಡವರು ಸಣ್ಣವರು ಅಂತಲ್ಲ, ಎಲ್ಲ ಕಲಾವಿದರು ಯಾರಾದ್ರು ನಿಧನರಾದವರು ಇದ್ದರೆ ಒಂದು ಜಾಗದಲ್ಲಿರುತ್ತೆ ಗುರುತಿಸುವಂಥವ್ರದ್ದು. ಬೇಕಿದ್ರೆ ಅದರಲ್ಲಿ ನಿಮಗೆ ಇನ್ನೂ ಹಂತ ತೋರಿಸ್ಕೋಬೇಕಂದ್ರೆ VIP 1 ಸೆಕ್ಷನ್, VIP 1 ಸೆಕ್ಷನ್, ನಾರ್ಮಲ್ 1 ಸೆಕ್ಷನ್ ಮಾಡ್ತಿರಲ್ಲ, ಹಾಗೆ ಮಾಡ್ಕೊಳ್ಳಿ ಬೇಕಿದ್ರೆ. ಬಟ್ ಒಂದು ಜಾಗ ಅಂತ ಫಿಕ್ಸ್ ಮಾಡಿ.
ಊರಲ್ಲೊಂದು ಸ್ಮಶಾನ ಇದ್ದಂಗೆ ಇದೊಂದು ಇರಲಿ ಮಾಡಿ. ಎಲ್ಲೆಲ್ಲೆಲ್ಲೆಲ್ಲೋ ಬರೀ ಇದನ್ನೇ ಮಾಡ್ಕೊಂಡು ಹೋಗ್ಬಿಡಿ. ಸರ್ಕಾರ ನಿಮ್ಮ ನಡುವೆ ಕಿತ್ತಾಟ, ಆ ಜಾಗ ಕೊಟ್ಟಿಲ್ಲ, ಈ ಜಾಗ ಕೊಟ್ಟಿಲ್ಲ, ನಿಲ್ಲುತ್ತೆ, ಕಡಿಮೆ ಆಗುತ್ತೆ. ಸೈಲೆ ತೊಗೋದಾದ್ರೆ ತೊಗೊಳ್ಳಿ, ಬೇಡ ಅಂದರೆ ಬಿಡಿ.